ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ಓಕೆ, ಇದು ಏನು ನಾನು ಇಮ್ಯಾಜಿನರಿ ರೀಡಿಂಗ್ ಅಂತೂ ಅಲ್ಲ. ಇದು ಎಸ್ಟ್ರಾಲಜಿ ಮೇಲೆ ಬೇಸ್ಡ್. ಓಕೆ, ಇವತ್ತು ಬೆಳಿಗ್ಗೆ 9:15 ಗಂಟೆಗೆ ಚಂದ್ರಮ ಕನ್ಯಾ ರಾಶಿಗೆ ಬಂದರು. 25ನೇ ತಾರೀಕು ಇವತ್ತು ಉತ್ತರ ಫಲ್ಗುಣಿ ನಕ್ಷತ್ರದೊಳಗೆ ಬಂದ್ರವರು 9:15ಕ್ಕೆ. 27ನೇ ತಾರೀಕು ರಾತ್ರಿ 7 ಗಂಟೆವರೆಗೂ ಎಲ್ಲಿರ್ತಾರಂತಂದ್ರೆ ಕನ್ಯಾ ರಾಶಿಯೊಳಗೆ ಇರ್ತಾರೆ. ಕನ್ಯಾ ರಾಶಿ ರೋಗ ಋಣ ಶತ್ರುಕೋ ಬತಾತಾ ಹೇ, ನಿಮ್ಮ ಡೈಲಿ ರುಟೀನ್ ಹೇಳ್ತೈತಿ. ಓಕೆ, ಸೊ 7 ಗಂಟೆ ಆದಮೇಲೆ ಅವರು ತುಲಾ ರಾಶಿಗೆ ಟ್ರಾನ್ಸಿಟ್ ಹಾಕಾರ, ಅಂದರೆ ತುಲಾ ರಾಶಿಗೆ ಶಿಫ್ಟ್ ಹಾಕಾರ, ಅಂದರೆ ಆಲ್ಮೋಸ್ಟ್ 2.5 ದಿನ ಅವರಲ್ಲಿ ಇರ್ತಾರೆ. ಈಗ ಚಂದ್ರಮ ಉತ್ತರ ಫಲ್ಗುಣಿ, ಹಸ್ತ ನಕ್ಷತ್ರ ಮತ್ತು ಚಿತ್ರಾ ನಕ್ಷತ್ರಗಳನ್ನು ದಾಟಬೇಕು ಈ ಸಮಯದಲ್ಲಿ. ಯಾಕಂದರೆ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಅಲ್ಲ ಚಂದ್ರಮ. ಸೊ ಅವ್ರು 2.5 ದಿವಸಕ್ಕೆ 3 ನಕ್ಷತ್ರಗಳನ್ನು ದಾಟ್ತಾರೆ. ಆದ್ರೆ 3ನೇ ನಕ್ಷತ್ರ ಅವರು ಅರ್ಧ ಇರ್ತೈತಿ. ಅದೆಲ್ಲಂತಂದ್ರೆ ಅರ್ಧ ಕನ್ಯಾ ರಾಶಿಯೊಳಗೆ ಬರ್ತೈತಿ, ಅರ್ಧ ತುಲಾ ರಾಶಿಯೊಳಗೆ ಬರ್ತೈತಿ. ಕನ್ಯಾ ರಾಶಿಯೊಳಗೆ ಕನ್ಯಾ ರಾಶಿಯೊಳಗೆ ಎಲ್ಲಿಂದ ಸ್ಟಾರ್ಟ್ ಆಕತಿ ಅಂದರೆ 23.20 ಡಿಗ್ರಿಗೆ ಸ್ಟಾರ್ಟ್ ಆಗ್ತೈತಿ. ಯಾವುದು? ಚಿತ್ರಾ ನಕ್ಷತ್ರ. ಚಿತ್ರಾ ನಕ್ಷತ್ರ ಅರ್ಧ ಕನ್ಯಾದ್ರಾಗ ಇರ್ತೈತಿ, ಅರ್ಧ ತುಲಾ ರಾಶಿಯೊಳಗೆ ಐತಿ. ತುಲಾ ರಾಶಿಯೊಳಗೆ ಎಲ್ಲಿವರೆಗೂ ಐತೆ ಅಂತಂದರೆ 6.40 ಡಿಗ್ರಿವರೆಗೂ ಇದೆ. ಸೊ ಈ ನಕ್ಷತ್ರಗಳನ್ನು ದಾಟುವಾಗ ಇಂತಿಷ್ಟು ಅವರ್ಸ್ನಲ್ಲಿ ನಾವು ಯಾವ ಥರದ ಏರಿಳಿತಗಳನ್ನು ನೋಡಬಹುದು, ಅಥವಾ ಏನೇನು ಸಣ್ಣ ಪುಟ್ಟ ವಿಷಯಗಳನ್ನು ನಾವು ಫೇಸ್ ಮಾಡಬಹುದು ಅಂತ ಅನ್ನೋದನ್ನು ನೋಡೋಣ. ಸೊ ನಾನು ನಿಮಗಿಲ್ಲೇ ಒಂದು ಉದಾಹರಣೆ ಹೇಳ್ತೇನೆ. ನಾನು 24ನೇ ತಾರೀಕಿಗೆ ನಾನು ಇದನ್ನು ರೀಡಿಂಗ್ ಮಾಡಿದ್ದೆ. ಓಕೆ, ಆವಾಗ ನಾನೇನು ಹೇಳಿದ್ದೆ, ತಾವು ಯಾರಾದರೂ ತಮಗೇನಾದರೂ ನಾಲೆಜ್ ಬೇಕು ಅಂತಂದರೆ, ಯಾರಾದರೂ ದೊಡ್ಡವ್ರ ಹತ್ರ ಅಡ್ವೈಸ್ ಬೇಕಂತಂದರೆ ಅಂಥ ಜನರ ಹತ್ರ ತಾವು ಹೋಗ್ಬೋದು ಅಥವಾ ಅವ್ರನ್ನ ಕೇಳ್ಬೋದು, ಅಂದರೆ ಕಮ್ಯುನಿಕೇಟ್ ಮಾಡ್ತೀರಿ ಅಂತಂದು ಹೇಳಿ ನಾನು ಹೇಳಿದ್ದೆ. ಆಮೇಲೆ ಕೆಲವೊಬ್ರಿಗೆ ಏನು ಹೇಳಿದ್ದೆ, ಕೆಲವೊಬ್ರಿಗೆ ವಿಕ್ಟ್ರಿ ಇದೆ. ಇದು ವಿಕ್ಟ್ರಿ ಎಂಥದ್ದೇ ಅಂತಂದ್ರೆ ಹಾರ್ಡ್ ಓನ್ ವಿಕ್ಟ್ರಿ. ನೀವೇನು ಕೆಲಸ ಮಾಡಿರಿ ಅದಕ್ಕೆ ತಕ್ಕಂಗೆ ನಿಮಗೆ ಫಲ ಸಿಗ್ತೈತಿ ಅಂತಂದ್ರೆ, ಯಾಕಂದರೆ ಜಸ್ಟಿಸ್ ಕಾರ್ಡ್ ಐತಿ ಅಂತ ನಾನು ಹೇಳಿದ್ದೆ. ಈಗ ನೋಡಿರಿ, ಈ 3 ಕಾರ್ಡ್ಗಳು ನನ್ನ ಜೀವನದಲ್ಲಿ ಯಾವ ಥರದ ಪ್ರಭಾವ ಬೀರ್ತೀವಿ ಅಂತಂದ್ರೆ 24ನೇ ತಾರೀಕಿಗೆ ನೋಡಿರಿ. ನಾ ಎಲ್ಲಾದರೂ ಕಮ್ಯುನಿಕೇಟ್ ಮಾಡೋಕೆ ಹೋಗ್ಬೇಕು ಅಂತನ್ನುವಂಥ ಪ್ರಶ್ನೆ ಇಲ್ಲ, ಯಾಕಂದ್ರೆ ನಾನು ಮನೆಯಾಗಿರ್ತೇನೆ. ನಾನು 3 ನನ್ನ ಜೊತೆ ಆಗಬೇಕು ಅಂತ ಏನಿರಂಗಿಲ್ಲ. ಬಟ್ ನಾನು ಏನು ಮಾಡ್ತಿರ್ತೇನೆ, ನಾನು ಪುಸ್ತಕ ಓದ್ತಿರ್ತೇನೆ. ನಾನು ಯಾವುದಾದ್ರೂ ನನಗೇನಾದರೂ ನಾಲೆಜ್ ಬೇಕಾದರೆ ನಾನು ಆ ಥರದ ವೀಡಿಯೋಸ್ಗಳನ್ನು ನೋಡ್ತಿರ್ತೇನೆ. ಸೊ ಇದೇನಾಗ್ತಂತಂದ್ರೆ ಇದರರ್ಥ ನಾನು ನಾಲೆಜ್ ಗೇನ್ ಮಾಡಿದೆ ಅಂತ ಇದರರ್ಥ. ಈಗ ಈ ಕಾರ್ಡ್ ಆದಮೇಲೆ ನಾನೇನು ಮಾಡಿದೆ, ಈಗ ಈ 2 ಕಾರ್ಡ್ ನನಗೆ ಹೆಂಗೆ ಉಪಯೋಗ ಆದವು ಅಂತಂತಂದ್ರೆ, ನಮ್ಮ ಮನ್ಯಾಗ ಗ್ಯಾಸ್ ಯಾಕೋ ಸ್ವಲ್ಪ ಅದ್ರೊಳಗಿಂದ ಅಗದಿ ಕಡಿಮೆ ಬರಾಕತ್ತಿತ್ತು. ದೊಡ್ಡ ಬರ್ನರಿಗೆ ಗ್ಯಾಸ್ ಕಡಿಮೆ ಬರಾಕತ್ತಿತ್ತು. ಅದರಿಂದ ಏನಾಗ್ತಿತ್ತು ಅಂದ್ರೆ ರೊಟ್ಟಿ ಚಪಾತಿ ಬೇಯಾಕತ್ತಿರಲಿಲ್ಲ. ಸೊ ಈಗ ಏನಿಲ್ಲ ಅಂತಂದ್ರೆ 1.5 ತಿಂಗಳಾಗೈತೆ ಅದರದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗೈತೆ. ನನ್ನ ಹತ್ರ ಹೊಸಾದ ಗ್ಯಾಸ್ ಐತಿ. ಈಗ ತೊಗೊಂಡು 2 ವರ್ಷ ಆಯ್ತು. ನನಗೂ ಸ್ವಲ್ಪ ಯಾಕೋ ಮನ್ಸಿಗೆ ಭಾಳ ಕಿರಿಕಿರಿ ಅನ್ಸಾಕತ್ತಿತ್ತು. ಮೊನ್ನೆ ಅವ ಗ್ಯಾಸ್ ರಿಪೇರಿ ಅವ್ನು ಫೋನ್ ಮಾಡಿದೆ. ಆಮೇಲೆ ಅವೇನೋ ರೊಕ್ಕ ಜಾಸ್ತಿ ಹೇಳಿದೆ. ಅದಕ್ಕೆ ನಾ ಅಂದೆ, ಭಾಳ ಆಯ್ತಲ್ಲಪ್ಪ ಅಂತ ನಾ ಏನೋ ಇಷ್ಟ ಕೇಳಿದೆ. ಅವೇನೋ ನಂಗೆ ಸಿಟ್ಟಿಗೆ ದಂದ, ಬೇರೆದವ್ರ ಕಡೆ ನೋಡ್ಕೋಬೇಕಿಲ್ರಿ, ಯಾರು ಕಡಿಮೆ ತೊಗೋತಾರ ಅಂತ. ನಾ ಅಂತಂದೆ, ಕಡಿಮೆ ತೊಗೊಳೋರ ಕಡೆ ಹೋಗ್ಬೇಕಾಯ್ತಾರೆ ನಿನಗೆ ಯಾಕೆ ಫೋನ್ ಮಾಡ್ತಿದ್ದೆ ಅಂತ ಕೇಳಿದೆನ. ಆಯ್ತಾಯ್ತು ಅಂತಂದೆ. ಆಮೇಲೆ ನನಗೆ ನಾಳೆ ಹೇಳ್ತೇನೆಪ್ಪ ಅಂತಂದೆ. ಅದು ಅಲ್ಲಿಗೆ ನಿಂತಿತ್ತು ಕೆಲಸ. ಅವೇನು ಮಾಡಿದ ಗೊತ್ತಾ, ನನಗೆ ಫೋನ್ ಮಾಡಿದ ಅವ ನಿನ್ನೆ ಫೋನ್ ಮಾಡಿದ, ತಾನೇ ಫೋನ್ ಮಾಡಿದ ಅವ ಮುಂದಿಂದ. ನಾನು ಇಲ್ಲೇ ಹೊರಗದೇನ್ರಿ ಮೇಡಮ್ಮ, ನಾನು ನಿಮ್ಮ ಮನೆಗೆ ಬಂದ್ರೆ ವಿಸಿಟ್ ಮಾಡಿದ್ರೆ ನಡೀತೈತೇನ್ರಿ ಅಂತ. ನಾ ಸಟ್ನ ಬಾ ಅಂತಂದು ಹೇಳಿದೆ. ಅವ ಬಂದ. ನೋಡಿರಿ, ಇದರ ಅರ್ಥ ಏನು ಅಂತಂತಂದರೆ, ನಾನು ಯಾವುದಾದ್ರೂ ಯುದ್ಧನ ಗೆಲ್ಲಬೇಕು, ದೊಡ್ಡ ಕೆಲಸನ ಮಾಡಬೇಕು ಅಂತಂತಲ್ಲ. ನಾನು ಕೆಲವೊಂದು ವಿಷಯಕ್ಕೆ ಕಷ್ಟಪಡ್ತಾ ಇದ್ದೆ, ಅಂದರೆ ಅದು ಕಿಚನಿಗೆ ರಿಲೇಟೆಡ್ ಇತ್ತು. ಸೊ ಅದರೊಳಗೆ ನನಗೇನು ಸಿಕ್ತು, ವಿಕ್ಟ್ರಿ ಸಿಕ್ತು. ಅದಕ್ಕೆ ಏನಾಗ್ತದೆ, ನನಗೇನು ನ್ಯಾಯವಾಗಿ ಏನು ಬೆಲೆ ತೊಗೋಬೇಕು ಆ ಮನುಷ್ಯ ಬಂದಮೇಲೆ ಅಷ್ಟೇ ತೊಗೊಂತ ಪಾಪದ ಹುಡುಗ. ಮತ್ತು ಹೆಂಗಿತ್ತು ಅಂತಂದ್ರೆ, ನನ್ನ ಮನಸ್ಸಿಗೆ ತಕ್ಕಂಗನ ಕೆಲಸ ಹೆಂಗಾಯ್ತು ಅಂತಂದ್ರೆ, ನಂದು ಮಾಡರ್ನ್ ಒಲಿ ಐತಿ ಅಂತ ಅಂದ್ಕೂಳೆ ಅದೇನಾಗೈತಿ, ಹಿಂಗೆ ಭಾಳ ಕೆಳಗಿತ್ತದು. ಅದಕ್ಕೆ ನನ್ನ ಕಾಲು ಅದಕ್ಕೆ ನಾನು ಸ್ಟ್ಯಾಂಡ್ಸ್ ಇರ್ತಾವಲ್ಲ 4 ಕಡೆ, ಅವ್ನು ಹಾಕಿ ಕೊಡ್ಬೇಕಾಗಿತ್ತು ನನಗೆ. ಲಕ್ಕಿಲಿ ಅವನ ಹತ್ರ ಇದ್ದು ನೋಡ್ರಿ ಅವು ನಿನ್ನೆ. ಸೊ ನನಗೆ ಅದನ್ನು ಹಾಕಿ ಕೊಟ್ಟ. ಸೊ ಅದ್ರದ್ದು ಸ್ವಲ್ಪ ಹೈಟ್ ಜಾಸ್ತಿ ಆಯಿತು, ನನಗೆ ಚಲೋ ಆಯ್ತು. ಅಂದರೆ ಇದರ ಅರ್ಥ ಇದ್ರ ರಿಲೇಟೆಡ್ ನನ್ನ ಕೆಲಸ ಆಯಿತು ಅಂತ ಹಿಂಗೆ ತಿಳ್ಕೊಬೇಕು. ನೀವು ಯಾವಾಗ ರೀಡಿಂಗ್ ನೋಡ್ತಿರಲ್ಲ, ಸೂಕ್ಷ್ಮವಾಗಿ ಅವಲೋಕನ ಮಾಡಿರಿ. ಗೆಲ್ಲಬೇಕು ಅಂತಂತಂದ್ರೆ ಬಡದಾಡನೆ ಗೆಲ್ಲಬೇಕು ಅಂತಂತಲ್ಲ. ನಮ್ಮ ಮನಸ್ಸಿಗೆ ಯಾವ ಕೆಲಸ ಸುಖ ಕೊಡ್ತೈತೋ ಆ ಕೆಲಸದೊಳಗೆ ನನಗೆ ವಿಕ್ಟ್ರಿ ಸಿಕ್ತು ಅಂತ ಇಟ್ಕೋಬೇಕು. ಅದೇ ನೋಡ್ರಿ, ನಿನ್ನೇನಾಯ್ತು, ನಾ ಇದನ್ನು ಮಾಡಿದ ಮೇಲೆ ನನ್ನ ಫ್ರೆಂಡ್ ಆಮೇಲೆ ನಾನು ನೆನಪಾತ. ನನ್ನ ಫ್ರೆಂಡ್ ಅನ್ನಾಕತ್ತಿದ್ರಿ, ಇಲ್ಲ ನಾನು ನಿಮ್ಮ ಅಪ್ಪನ ಹತ್ರ ಬರ್ತೇನೆ, ಸ್ವಲ್ಪ ಮಾತಾಡಬೇಕಾಗಿತ್ತು. ನಾ ಅವ್ರಿಗೆ ಬರ್ರಿ ಅಂತ ಹೇಳಿದೆ. ಅವ್ರು ಇಲ್ಲಿ ಬಂದರು, ನಮ್ಮ ಫಾದರ್ ಜೊತೆ ಮಾತಾಡಿ ಏನೆಲ್ಲ ಮುಗಿಸ್ಕೊಂಡು ಅವ್ರು ತಮ್ಮ ಹೋದರು.
ಅವ್ರಿಗೇನೋ ಒಂದು ಸ್ವಲ್ಪ ಕೋರ್ಟು ಕಚೇರಿದು ಏನೋ ಒಂದು ಸ್ವಲ್ಪ ಕೆಲಸ ಇತ್ತು. ಇದರರ್ಥ ಏನಂತಂತಂದ್ರೆ ಅವ್ರಿಗೆ ಏನು ಬೇಕಾಗಿತ್ತು ಅವ್ರ ಕಡೆಯಿಂದ ಸಿಕ್ತು. ನೀನು ಒಂದೇನೋ ಹಿಂಟ್ ಕೊಟ್ಟರು, ಏನೋ ಒಂದು ಕೆಲಸ ಸರಿಯಾಗುವಂಥದ್ದು ಏನೋ ಒಂದು ಅವ್ರಿಗೆ ಸೂಚನೆ ಸಿಕ್ಕೈತಿ ನೀನು ಇದ್ರೊಳಗೆ. ಅಂದರೆ ಇದರರ್ಥ ಕಾರ್ಡ್ಸ್ ಯಾವಾಗೂ ಸುಳ್ಳು ಹೇಳಂಗಿಲ್ಲ. ಅಂದರೆ ನೀವು ಯಾವ ರೀಡ್ ಮಾಡ್ತಿರ್ತಾನಲ್ಲ ಆ ರೀಡರ್ನ ಮಾನಸಿಕ ಪರಿಸ್ಥಿತಿ ಹೆಂಗಿರ್ತೈತಿ ಅದ್ರ ಪ್ರಕಾರ ರೀಡಿಂಗ್ಸ್ ಬರ್ತಿರ್ತಾವೆ. ನಾನು ಈ ಥರದ ವಿಷಯಗಳನ್ನು ನಿನ್ನೆ ಕಂಡೆ. ನೀವು ಯಾವಾಗಲೂ ಡೈಲಿ ಗೈಡೆನ್ಸ್ ಏನು ನೋಡ್ತಿರಲ್ಲ ಅವಾಗ ನೀವು ಹೀಗೆ ವಿಚಾರ ಮಾಡಬೇಕು. ಫುಲ್ ಡೇ ಕುತ್ಕೊಂಡು ವಿಚಾರ ಮಾಡಿರಿ. ಅಂದರೆ ನಾನು ಇವತ್ತು ಏನೇನು ಮಾಡಿದೆ, ಈ ಕಾರ್ಡ್ಗಳು ಏನೇನು ಹೇಳ್ತಾವೆ ನೋಡ್ರಿ. ಪಿಕ್ಚರ್ ನೋಡಿದರೆ ಯಾರಾದರೂ ಸರ್ವೇ ಸಾಧಾರಣ ಮನುಷ್ಯಾಗೂ ಗೊತ್ತಾಗತ್ತೆ. ಇದೇನಪ್ಪ ಅಂತಂತಾರೆ ಏನಾದರೂ ಗೆದ್ದು ಬಂದಾನ, ಇದೇನಪ್ಪ ಅಂದರೆ ನ್ಯಾಯಕ್ಕೆ ಸಂಬಂಧಪಟ್ಟಿದ್ದು, ಇವರೇನಪ್ಪ ಅಂದರೆ ಗುರುಗಳು. ಸೊ ಈ ಥರ ನೀವು ವಿಚಾರ ಮಾಡಬೇಕು. ಯಾವಾಗ ರೀಡಿಂಗ್ ಅದು ನೋಡ್ತಿರಲ್ಲ ಹಿಂಗೆ ನೋಡ್ಬೇಕು, ಹಿಂಗೆ ಬುದ್ಧಿ ಉಪಯೋಗ ಮಾಡ್ಬೇಕು. ಅಯ್ಯೋ ಅದೇನೋ ದಿನಾಲು ಏನಾದರೂ ಹೇಳುತ್ತವೆ ಬಿಟ್ಟು ಬಿಡು ಅಂತಂದು ಹಂಗಿರಂಗಿಲ್ಲ. ಓಕೆ, ನಾನು ಈಗ ಯಾಕೆ ಹೇಳಿದ್ನಿ ಅಂತಂತಂದ್ರೆ ಅಂದ್ರೆ ಈ ಸಿಂಪಲ್ ಲ್ಯಾಂಗ್ವೇಜ್ದಾಗ ಈ ಥರನೇ ನೋಡ್ಕೊಳ್ತಿರ್ತೈತಿ. ಇದಕ್ಕೆ ಡೈಲಿ ಗೈಡೆನ್ಸ್ ಅನ್ನೋದು. ಇದನ್ನು ಬೆಳಿಗ್ಗೆ ಎದ್ದು ಕೂಡ ಇದನ್ನು ನೋಡಬೇಕು ಅಂತಂದ್ರೆ ಗೊತ್ತಾಕೈತಿ. ನಾ ಯಾಕೆ ಹೇಳಾಕತ್ತೇನೆ ಅಂತಂದ್ರೆ ಸಪೋಸ್ ತಿಳ್ಕೊಡ್ರಿ, ಯಾವುದಾದ್ರೂ ಒಂದು ಭಾಳ ಡಿಪ್ರೆಷನದ್ದು ಒಂದು ಕಾರ್ಡ್ ಬಂದಿತ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತಾಕೈತಿ, ಓ ಇವತ್ತೇನೋ ಪ್ರಶ್ನೆ ಇಂಥದ್ದೇನೋ ಬರುವಂಥದ್ದೈತಿ. ಸೊ ನಾನು ಅದ್ರ ಬದಲಾಗಿ ಮೊದಲಿಂದನೂ ವಿಚಾರ ಸರಿ ಹಂಗೆ ಮಾಡಿ ಇಟ್ಕೋಬೇಕು, ಅಥವಾ ಈ ಥರದ ವಿಷಯಕ್ಕೆ ನಾನು ಬಲಿ ಆಗಬಾರ್ದು ಅಂತಂದೇಳಿ ನೀವು ಮೊದಲಿಂದನೂ ವಿಚಾರ ಮಾಡಿ ಇಟ್ಕೊಳಕ್ಕೆ ಬರ್ತೈತಿ. ಅಂದರೆ ಈ ಥರ ಟ್ಯಾರೋ ನಿಮಗೆ ಡೈಲಿ ಗೈಡೆನ್ಸ್ ಕೊಡ್ತೈತಿ. ನಾನು ನನ್ನದೇ ಆದ ಸಿಂಪಲ್ ಲ್ಯಾಂಗ್ವೇಜಲ್ಲಿ ತಮಗೆ ತಿಳಿಸಿ ಹೇಳಿದೆ. ಓಕೆ, ಸೊ ಈಗ 25ನೇ ತಾರೀಕು 9:15 ಈಗೇನು 12 ಗಂಟೆ ಆಗಿ ಹೋಗೈತೆ ಕಾಂತೈತಿ. ಈಗ ಅವಾಗಿಂದ ಹಿಡಿದು 27ನೇ ತಾರೀಕು ರಾತ್ರಿ 7 ಗಂಟೆವರೆಗೆ ಚಂದ್ರಮನ ಪ್ಲೇಸ್ಮೆಂಟ್ ಕನ್ಯಾ ರಾಶಿಯೊಳಗಿರೋದ್ರಿಂದ ಅದು ತಮ್ಮ ಜೀವನದಲ್ಲಿ ಯಾವ ಥರದ ಪ್ರಭಾವವನ್ನು ಬೀರಬಹುದು. ಅಂದರೆ 2.5 ದಿವಸಕ್ಕೆ ನಿಮ್ದು ಏನೇನು ಫೇಸಸ್ ನೀವು ಫೇಸ್ ಮಾಡಬಹುದು. ಉತ್ತರ ಫಾಲ್ಗುಣಿ, ಹಸ್ತ ಮತ್ತು ಚಿತ್ರಾ ನಕ್ಷತ್ರ. ಓಕೆ, ಟ್ಯಾರೋ ಏನು ಹೇಳ್ತೈತಿ ಅಂತ ಹೇಳಿ ನೋಡೋಣ. ಓಕೆ, ಸಾಕು 3 ಕಾರ್ಡ್. ಓಕೆ, ಆಮೇಲೆ ನೀವು ಬೇಕಾದರೆ ಈ ಪಾರ್ಟ್ ಸ್ಕಿಪ್ ಮಾಡಿರಿ. I'll take one more. ಮೂರೇ. ಆಮೇಲೆ ನಿಮ್ಮ ರಿಲೇಷನ್ಶಿಪ್ದೊಳಗೆ ಯಾವ ವಿಷಯಗಳನ್ನು ತಾವು ಫೇಸ್ ಮಾಡಬಹುದು. ಇದು ಟ್ರೂ ಇಮೋಷನಲ್ಸ್ ಅಂತಂತೈತಿ, ವಿಚಾರ ಮಾಡೋಣ. ಸಾರಿ, ಟ್ರೂ ಇಮೋಷನ್ಸ್ ಅಂತೈತಿ. ಇದ್ರ ಬದಲಾಗೆ ನೋಡೋಣ ಏನೈತಿ ಅಂತ ಹೇಳಿ. ಸರಿನಾ? ದಿಸ್ ಇಸ್ ಅ ಸ್ಮಾಲ್ ರೀಡಿಂಗ್. ಓಕೆ, ಸೊ ಏನಿದೆ, ಸೊ ನೋಡಿರಿ, ವೇಟ್, ನಾನು ಡೈಗ್ರಾಮ್ ಹಾಕಿ ನಿಮಗೆ ತಿಳಿಸ್ತೀನಿ ಏನಂತಂದೇಳಿ. ಇಲ್ಲಿ ನೋಡಿರಿ, ಇದು ನಿಸರ್ಗ ಕುಂಡಲಿ ಅಂತಾರೆ ಇದಕ್ಕೆ. ಓಕೆ, ನಿಸರ್ಗ ಕುಂಡಲಿ ಒಳಗೆ ಈಗ ಬೆಳಿಗ್ಗೆ 6ನೇ ಮನೆಗೆ ಬಂದಾರೆ. ಇಲ್ಲಿ 6ನೇ ಮನೆ ಅಂತಂತಂದ್ರೆ ಕನ್ಯಾ ರಾಶಿ ಹೇಳ್ತೈತಿ. ಇದನ್ನು ಕನ್ಯಾ ರಾಶಿನ ನಾವು ಇಲ್ಲಿಂದ ನೋಡ್ತೇವೆ. ಕನ್ಯಾ ರಾಶಿ ಏನು ಹೇಳ್ತೈತಿ ಅಂತಂದ್ರೆ ರೋಗ, ಋಣ ಮತ್ತು ಶತ್ರುಗಳನ್ನು ಹೇಳ್ತೈತಿ. ಇದು ನಿಮ್ಮ ಡೈಲಿ ರೂಟೀನ್. ನೀವು ಡೈಲಿ ಆಫೀಸಿಗೆ ಹೋಗೋದು, ಏಳೋದು, ಬ್ರಷ್ ಮಾಡೋದು, ಆಮೇಲೆ ಆಫೀಸ್ನಾಗ ಮಂದಿನ ಭೇಟಿ ಆಗೋದು, ನಿಮ್ಮದು ಏನೈತೆ ಅದನ್ನೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳೋದು, ವಾಪಸ್ ಮನೆಗೆ ಬರೋದು. ಇಟ್ ಶೋಸ್ ಅ ರೂಟೀನ್ ವರ್ಕ್. ಅಂದರೆ ಇಲ್ಲಿ ಸ್ಯಾಟರ್ನ್ ರೂಲ್ ಮಾಡ್ತಿರ್ತಾನೆ ಅದನ್ನು. ಯಾಕಂದ್ರೆ ಸ್ಯಾಟರ್ನ್ ಅಂತಂದ್ರೆ ರಿಪಿಟೇಟಿವ್ ಟಾಸ್ಕ್, ಒಂದೇ ಥರದ ಕೆಲಸ ಮಾಡೋದು. ನೀವು ಡೈಲಿ ಆಫೀಸಿಗೆ ಹೋಗ್ತಿರಲ್ಲ, ಡೈಲಿ ಏನು ಬೇರೆ ಆಫೀಸಿಗೆ ಹೋಗೋದಿಲ್ಲ, ಒಂದು ಆಫೀಸಿಗೆ ಹೋಗ್ತೀರಿ, ಅದೇ ಊಟದ ಡಬ್ಬಿ ಅಲ್ಲೇ ಹೋಗೋದು, ಅಲ್ಲೇ ಕೆಲಸ ಮಾಡೋದು, ವಾಪಸ್ ಬರೋದು. ನಾವು ಅದನ್ನು ಇಲ್ಲಿಂದ ನೋಡ್ತೇವೆ. ನೀವು ಬ್ಯಾಂಕ್ನಿಂದ ಏನಾದರೂ ಸಾಲ ತೊಗೊಳ್ಳೋದಾಗಲಿ, ನೀವು ಯಾರಿಗಾದರೂ ಸರ್ವಿಸ್ ಕೊಡೋದಾಗಲಿ, ಸರ್ವಿಸ್ ಕೊಡೋದಂತಂತಂದ್ರೆ
ಏನಾದ್ರು ಸೇವಾನು ನಾವು ಇದೇ ಮನೆಯಿಂದನೇ ನೋಡ್ತಿರ್ತೇವೆ. ನಿಮ್ಮ ಪೆಟ್ಸನ್ನು ನಾವು ಇದೇ ಮನೆಯಿಂದ ನೋಡ್ತೇವೆ. 6ನೇ ಮನೆ ಅದು ನೆನ್ಪಿಟ್ಕೊಡ್ರಿ. ಇವನ್ನೆಲ್ಲ ವಿಷಯಗಳನ್ನ ನಾ ಇಷ್ಟೆಲ್ಲ ಹೇಳ್ತಿರ್ತಲ್ಲ, ನೆನ್ಪಿಟ್ಕೊಡ್ರಿ. ಒಂದು ಚೂರು ನಾಲೆಜ್ ಇದ್ರೆ ತಪ್ಪಲ್ಲ. ನಾಲೆಜ್ ಯಾವುದೇ ವಿಷಯದ ಬದಲಾಗಿ ನಾಲೆಜ್ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಅದು ಎಂದೂ ನಿಮಗೆ ಕೆಡ್ಸಂಗಿಲ್ಲ. ನಾಲೆಜ್ ಯಾವತ್ತಿದ್ರೂ ಒಳ್ಳೆಯ ಕೆಲಸಕ್ಕೆ ಇವತ್ತಿಲ್ಲ ನಾಳೆ ಉಪಯೋಗ ಆಗೇ ಆಗ್ತದೆ. ಇಲ್ಲಿಂದ ನಾವು ನಿಮ್ಮ ಪೆಟ್ಸನ್ನು ನೋಡ್ತೇವೆ. ಕೆಲವೊಬ್ರು ಹೇಳ್ತಿರ್ತಾರಲ್ಲ, ನಮ್ಮ ಮನ್ಯಾಗ ಒಟ್ಟರಿ ನಾಯಿ ಬೆಕ್ಕ ಮನೆ ಇಲ್ರಿ, ತಂದ್ಕೂಳಿ ಏನೋ ಆಗ್ತೈತೆ ರೀ, ಒಂದು 4-5 ತಿಂಗ್ಳದಾಗ ಹತ್ರ ಸತ್ತ ಬಿಡ್ತಾವ್ರಿ ಅಂತ. ಯಾಕಂದ್ರೆ ಈ ಮನೆ ಚಲೋ ಇರಂಗಿಲ್ಲ. ಈ ಮನೆ ಓನರ್ ಅಂದರೆ ಈ ಮನೆಯೊಳಗೆ ಯಾವುದೇ ಈಗ ನಿಸರ್ಗ ಕುಂಡ್ಲಿ ಅಂತ ಇದು 6ನೇ ಮನೆ ಇಲ್ಲಿ ಬಂದೈತೆ. ಅದರ್ವೈಸ್ ಇಲ್ಲಿ 7 ಬರ್ಬೋದು, ಇಲ್ಲಿ 10 ಬರ್ಬೋದು, ಯಾವುದೇ ಬರ್ಬೋದು. ಬಟ್ ಪರ್ಮನೆಂಟ್ಲಿ ದಿಸ್ ಇಸ್ ಅ 6th ಹೌಸ್. ಪರ್ಮನೆಂಟ್ಲಿ ಇದು 6th ಹೌಸ್. 6th ಹೌಸದು ಓನರ್ ಯಾವುದಾದ್ರೂ ತನಗೆ ಸರಿ ಆಗಲಾರದಂಥ ಮನೆಯೊಳಗೆ ಪ್ಲೇಸ್ಮೆಂಟ್ ಅವನದಿತ್ತು ಅಂತಂದ್ರೆ ನಿಮ್ಮಲ್ಲಿ ಪೆಟ್ಸ್ಗಳು ಬದುಕಂಗಿಲ್ಲ. ನಮ್ಮಲ್ಲಿ ಬೆಕ್ಕುಗಳು ಬದುಕಂಗಿಲ್ಲ ನೋಡ್ರಿ. ನಮ್ಮಲ್ಲಿ ನಾಯಿ ಬದುಕ್ತಾವೆ. ಓಕೆ. ಆಮೇಲೆ ಈ ಮನೆ ಸರಿ ಇರದೇ ಹೋದರೆ ಜನ ಭಾಳ ಸಾಲ ಸೋಲ ಮಾಡ್ತಿರ್ತಾರಪ್ಪ. ಆಮೇಲೆ ಇಲ್ಲಿ ಕೆಲವೊಂದು ಸರ್ತಿ ಈ ಮನೆ ಸರಿ ಇರಲಿಲ್ಲ ಅಂತಂತಂದ್ರೆ ಈ ಮನೆ ನಿಮ್ಮ ಸರ್ವೆಂಟ್ಸನ್ನು ತೋರಿಸ್ತೈತೆ. ನೆನಪಿರಲಿ, ಅವು ಸರ್ವೆಂಟ್ಸ್ಗೆ ಒಂಚೂರು ಚಲೋ ತಂಗಿ ಟ್ರೀಟ್ ಮಾಡ್ತಿರಂಗಿಲ್ಲ. ಸರ್ವೆಂಟ್ಸನ್ನು ಯಾವಾಗಿದ್ರೂ ಚಲೋ ತಂಗಿ ಟ್ರೀಟ್ ಮಾಡುತ್ತೆ ಬರ್ರಿ. ಸರ್ವೆಂಟ್ಸ್ ಅಂದ್ರೆ ಸ್ಯಾಟನ್ ಅಂದರೆ ಶನಿ. ನೀವು ಎಷ್ಟು ಶನಿನ ಅಂದ್ರೆ ಹಂಬಲ್ ಇರಬೇಕು, ರೆಸ್ಪೆಕ್ಟ್ ಕೊಡಬೇಕು, ಮಂದಿ ನೋವನ್ನು ಅರ್ಥ ಮಾಡ್ಕೊಳಕ್ಕೆ ನೋಡಬೇಕು. ಓಕೆ. 6ನೇ ಮನೆ ಅದನ್ನು ತೋರಿಸ್ತೈತಿ. ಸೊ ಇವತ್ತು ಚಂದ್ರಮ ಬೆಳಿಗ್ಗೆ 9:15 ಇಲ್ಲಿ ಬಂದಾರ. ಈಗ ಸದ್ಯ ಉತ್ತರ ಫಾಲ್ಗುಣಿ ನಕ್ಷತ್ರದಾಗನ ಅದಾರ. ಇಲ್ಲೇ ಎಷ್ಟು ದಿನ ಇರ್ತಾರೋ ಅಂತಂತಂದ್ರೆ 27ನೇ ತಾರೀಕು ರಾತ್ರಿ 7 ಗಂಟೆ ತನಕ ಇಲ್ಲೇ ಇರ್ತಾರೆ. ಹಸ್ತ ಚಿತ್ರ ನಕ್ಷತ್ರ ಇಲ್ಲೇ ಬರ್ತಾವೆ. ಹಸ್ತ ನಕ್ಷತ್ರ ಚಿತ್ರ ನಕ್ಷತ್ರ ಇಲ್ಲೇ ಬರ್ತಾವೆ. ಚಿತ್ರ ನಕ್ಷತ್ರ ಅರ್ಧ ಇಲ್ಲಿ ಬರ್ತೈತಿ, ಅರ್ಧ ಇಲ್ಲಿ ಬರ್ತೈತಿ. ಸೊ ಈಗ ಬರುವ ಇಷ್ಟು 2.5 ದಿವಸದೊಳಗೆ ನಾವು ಏನೆಲ್ಲ ಫೇಸ್ ಮಾಡ್ಬೋದು ಅನ್ನೋದನ್ನು ನಾವು ಈಗ ಕಾರ್ಡ್ ಮೂಲಕ ನೋಡೋಣ. ಓಕೆ. ಇಷ್ಟು ಗೊತ್ತಾಗಿರ್ಬೇಕಲ್ಲ ನಿಮ್ಗೆ. ಸ್ವಲ್ಪ ನಾಲೆಜ್ ಇಟ್ಕೊಡ್ರಿ. ನಾನು ನಿಮಗೆ ಯಾಕೆ ಹೇಳಾಕತ್ತೇನೆ ಗೊತ್ತೈತೇನ, ಇವತ್ತಿಲ್ಲ ನಾಳೆ ನಿಮ್ಮ ಕಾಲೇಜ್ನೊಳಗನ್ರಿ ಸ್ಕೂಲ್ನೊಳಗನ್ರಿ ಎಸ್ಟ್ರಾಲಜಿ ಸಬ್ಜೆಕ್ಟ್ ನಿಜವಾಗ್ಲೂ ಇಂಟ್ರಡ್ಯೂಸ್ ಮಾಡ್ತಾರೆ. ಮತ್ತು ಹೆಂಗೈತಿ, ಪ್ರತಿ ಸರ್ತಿ ಕೈಕಾಲು ಬಿದ್ದುಕೊಂತ ನಮ್ದೊಂದು ಚೂರು ಜಾತಕ ನೋಡ್ರಿ, ನಮ್ದೊಂದು ಚೂರು ಜಾತಕ ನೋಡ್ರಿ ಅಂತ ಅನ್ನೋದಕ್ಕಿಂತಲೂ ತಾವೇ ಅದ್ರ ಬದಲಾಗಿ ಕ್ಯೂರಿಯಾಸಿಟಿಯಿಂದ ಓದಾಕೆ ನೋಡ್ರಿ, ತಿಳ್ಕೊಳಕ್ಕೆ ನೋಡ್ರಿ, ಕಲ್ಕೊಳಕ್ಕೆ ನೋಡ್ರಿ. ಅದು ಇದು ಈ ಸ್ಟಡಿ ಸಾಕಾಗುವಷ್ಟು ಆಳ ಐತಿ. ನಾವು ಪೂರ್ತಿ ಸ್ಟಡಿ ಮಾಡಿರಿ ಅಂತಂದು ಹೇಳಾಕತ್ತಿಲ್ಲ. ಅದ್ರ ಬದಲು ಚೂರ ನಾಲೆಜ್ ಇದ್ದರೂ ಸಹಿತ ನಿಮ್ಮ ಮನಸ್ಸಿಗೆ ಎಷ್ಟೋ ಬೇಕಷ್ಟು ರಿಲೀಫ್ ಸಿಗ್ತೈತೆ. ನೀವು ಅದನ್ನು ಕೇಳಿದ್ರೆ, ಮಾಡಿದ್ರೆ, ಅರ್ಥ ಮಾಡ್ಕೊಂಡ್ರೆ. ನೋಡಿ ಇಲ್ಲಿ ಹೆಂಗೈತಿ ಅಂತಂತಂದ್ರೆ 9 ಆಫ್ ಕಪ್ಸ್ ಇದೆ. 9 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದ್ರೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಹೇಳ್ತೈತಿ. ನೀವೇನೋ ಕೆಲಸ ಮಾಡಿರಿ, ರೂಟೀನ್ದೊಳಗೆ ಏನೋ ಕೆಲಸ ಮಾಡಿದ್ರಿ, ಆಫೀಸ್ದವ್ರು ಅಪ್ರಿಷಿಯೇಟ್ ಮಾಡಿದರು, ನಿಮಗೆ ಅದಕ್ಕೆ ತಕ್ಕಂಗೆ ಫಲ ಸಿಕ್ತು. ಸೊ ಯು ಫೀಲ್ ಇಮೋಷ್ನಲಿ ಸ್ಯಾಟಿಸ್ಫೈಡ್. ಓಕೆ. ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂದಿರ್ತೈತಿ ಅಂತಂತಂದ್ರೆ ನಿಮಗೆ ಏನು ಸಿಕ್ಕೈತೋ ನೀವು ಅದರೊಳಗೆ ಒಂಥರ ಆಳವಾದ ಸುಖವನ್ನು ಅನುಭವಿಸ್ತೀರಿ. ಆಮೇಲೆ ಬರುವ ಈ ದಿನದೊಳಗೆ ಏನೇ ಕೆಲವೊಂದು ವಿಷಯಗಳನ್ನು ಪ್ಲ್ಯಾನ್ ಮಾಡ್ತೀರಿ. ಜೀವನದೆಡೆಗೆ ಆಶಾವಾದಿಯಾಗಿ ವಿಚಾರ ಮಾಡ್ತೀರಿ. ನೋಡಿ ಇದು 6ನೇ ಮನೆ ಅಂತಂತಂದರೆ ನಿಮ್ಮ ರೂಟೀನ್ ವರ್ಕ್. ನೀವು ನಿಮ್ಮ ಕೆಲಸ ಏನಾದರೂ ಎಕ್ಸ್ಪಾಂಡ್ ಮಾಡಬೇಕು ಅಂತಂದು ಹೇಳಿ ವಿಚಾರ ಮಾಡೋದು. ದಿಸ್ ಇಸ್ ಜುಪಿಟೇರಿಯನ್ ಕಾರ್ಡ್ ಇದು. ಅಥವಾ ಆಫೀಸ್ದೊಳಗೆ ಏನಾದರೂ ಪ್ರಮೋಷನ್ ಸಲುವಾಗಿ ಏನಾದರೂ ವಿಚಾರ ಮಾಡೋದು ಅಂತಂದ್ರೆ ಆಫೀಸ್ ಕೆಲಸ ಮಾಡ್ತೀರಿ ಅಂತಂದ್ರೆ ಆಫೀಸ್ ಕೆಲಸಕ್ಕೆ ತಕ್ಕಂಗೆ ಯಾವುದಾದ್ರೂ ಎಕ್ಸ್ಪಾನ್ಷನ್ ಬದಲಾಗಿ ನೀವು ವಿಚಾರ ಮಾಡ್ತೀವಿ. ಓಕೆ. ಆಮೇಲೆ ಆಫೀಸ್ ರಿಲೇಟೆಡ್ ಅಥವಾ ನಿಮ್ಮ ಕೆಲಸದ ರಿಲೇಟೆಡ್ ಬಿಸ್ನೆಸ್ ಆಗಲಿ ಬಿಸ್ನೆಸ್ ರಿಲೇಟೆಡ್ ಏನಾದರೂ ನಿಮಗೆ ಮೇಜರ್ ಡಿಸಿಷನ್ಸ್ ತೊಗೊಳ್ಳುವಂಥ ಟೈಮ್ ಬಂದರೂ ಬರ್ಬೋದು. ಸರಿನಾ. ಆಮೇಲೆ ನೋಡಿರಿ, ನಾನೇನು ಹೇಳಿದೆ, 6ನೇ ಮನೆ ರೋಗಋಣ ಶತ್ರುನು ತೋರಿಸ್ತೈತಿ ಅಂತ ನಾನು ನಿಮಗೆ ಹೇಳಿದೆ. ಇಲ್ಲೇನು ಬಂದೈತಿ, 7 ಆಫ್ ಸೋರ್ಟ್ಸ್ ಬಂದೈತಿ. ಇದರ ಅರ್ಥ ತಮ್ಮ ಮನಸ್ಸಿಗೆ ಬೇಜಾರಾಗುವಂಥ ಯಾವುದಾದ್ರೂ ಕೆಲಸಗಳು ಆಗಬಹುದು. ತಮಗೆ ಯಾವುದೇ ಸಣ್ಣ ಪುಟ್ಟ ವಿಷಯದಲ್ಲಿ ತಮಗೆ ಚೀಟಿಂಗನೂ ಆಗಬಹುದು. ಆಗಬೇಕು ಅಂತಂತಂದರೆ ಸಾವಿರಾರು ರೂಪಾಯಿ ದುಡ್ಡನ್ನು ನಿಮ್ಮದು ಹೊಡಿಬೇಕು ಅಂತಂತ ಏನು ಇರೋಂಗಿಲ್ಲ. ಈಗ ಸಪೋಸ್ ಯಾರಾದರೂ ಟೇಲರ್ ಅದಾರ ಅಂತ ಇಟ್ಕೊಡ್ರಿ, ನಿಮ್ದು ಯಾರಾದರೂ ಒಂದು ಡಿಸೈನ್ ಏನಾದರೂ ತೊಡಗು ಮಾಡಿ ಅವ್ರು ತಾವೇನಾದರೂ ಅದನ್ನು ತಾವು ಮಾಡೋದಾಗಲಿ, ಈ ಥರದ್ದು ಏನಾದರೂ ಸಣ್ಣ ಪುಟ್ಟ ವಿಷಯಗಳು. ನೋಡಿರಿ, ನಾವು ಮಧ್ಯಮ ವರ್ಗದವರು ಕೆಲವೊಂದು ಸತ್ತೆ ನಾವು ನಮ್ಮ ಮನೆಯೊಳಗನ ಇದ್ದು ಕೆಲಸ ಮಾಡ್ತಿರ್ತೈತಿ. ಲಿಮಿಟೆಡ್ ಕೆಲಸ, ಲಿಮಿಟೆಡ್ ಸ್ಪೇಸ್ದಾಗ ನಾವು ಏನು ಮಾಡ್ತಿರ್ತೀವಿ, ಅವಾಗ ಈ ವಿಷಯಗಳು ನಮಗೆಲ್ಲ ಹೆಂಗೆ ಲಾಗು ಆಗ್ತಾವ ಅಂತಂತಂದ್ರೆ ನಮ್ಮ ಡೈಲಿ ಲೈಫ್ದೊಳಗಿನ ಏನು ಏರಿಳಿತಗಳು ಬರ್ತಾವಲ್ಲ ಅದರೊಳಗೆ ಲಾಗು ಆಗ್ತಾವೆ. ನಾನು ಈಗ ನಿಮಗೆ ತಿಳಿಸಿ ಹೇಳಿದ್ದೆಲ್ಲ ಹಂಗೆ. ಓಕೆ. ನೋಡಿರಿ, ಇಲ್ಲೇ ಕೆಲವೊಂದಿಷ್ಟು ಜನರಿಗೆ ಹೆಂಗೆ ಬರ್ಬೋದು ಅಂತಂದ್ರೆ ನೀವು ನಿಮ್ಮ ಪೂರ್ತಿ ಸ್ಟ್ರೆಂಗ್ತ್ ಯೂಸ್ ಮಾಡ್ಬೇಕು. ಅಂದ್ರೆ ಯಾವುದಾದ್ರೂ ಇಂಥ ಕೆಲಸ ಇರ್ಬೋದಲ್ಲ, ಆ ಕೆಲಸ ಎಲ್ಲರ ನಡಕ್ಕೆ ನಿಲ್ಬೋದು, ಮಾಡ್ಬೋದು. ಅವಾಗ ನಿಮ್ಗೆ ಅನ್ನಿಸ್ಬೋದು
ಅರೆ ಬಾಪ್ರೆ ನಾ ಪೂರ್ತಿ ಇದಕ್ಕೆ ನನ್ನ ಸ್ಟ್ರೆಂತ್ ಎಲ್ಲ ಯೂಸ್ ಮಾಡಬೇಕಲ್ಲ, ನನ್ನ ಎಲ್ಲ ಇನ್ಫ್ಲೂಯೆನ್ಸಸ್ ಎಲ್ಲ ಯೂಸ್ ಮಾಡಬೇಕು, ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಯೂಸ್ ಮಾಡಬೇಕು, ಅವಾಗ ಹೋಗಿ ಕೆಲಸ ನನಗೆ ಮಾಡೋಕ್ಕಾಗ್ತೈತೇನೋ ಅನ್ನುವಂಥದ್ದು ಟೈಮ್ ನಿಮಗೆ ಬರಬಹುದು. ಓಕೆ, ಆದರೆ ಹೆಂಗಂತಂದ್ರೆ ನೀವು ಪೇಷಂಟ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಿರ್ಲಿಲ್ಲ ಅಂತಂತಂದ್ರೆ ಮಾಡೋಕ್ಕಲ್ಲಿರಿ. ನಿಮ್ಮಲ್ಲಿ ಏನಾದರೂ ಸೆಲ್ಫ್ ಡೌಟ್ ಇತ್ತು ಅಂತಂದರೆ ಸೆಲ್ಫ್ ಡೌಟ್ ಬರಬಹುದು, ಬಟ್ ಅದು ಕ್ಲಿಯರ್ ಆಗ್ತೈತಿ. ನೀವು ಆ ಕೆಲಸ ಮಾಡಿ ಮುಗಿಸ್ತೀರಿ. ಹೆಂಗಂತಂದ್ರೆ ನಿಮ್ಮ ಸ್ಟ್ರೆಂತ್ ಎಲ್ಲ ಯೂಸ್ ಮಾಡುವಂಥ ಟೈಮ್ ಬರ್ಬೋದು ನಿಮಗೆ ಈ 2.5 ದಿವಸದ. ಈಗ ಈ 3 ಕಾರ್ಡನ್ನು ಅಂದ್ರೆ ಈ ಎನರ್ಜೀಸನ್ನು ನೀವು ಯಾವಾಗ ಬ್ಲೆಂಡ್ ಮಾಡ್ತಿರಲ್ಲ ಅವಾಗ ನಿಮಗೆ ಏನು ರಿಸಲ್ಟ್ ಬರ್ತೈತಿ ಅಂತಂತಂದ್ರೆ ಏನಾದರೂ ಒಂದು ಒಳ್ಳೆ ಪಾಸಿಟಿವ್ ಔಟ್ಕಮ್ ಬರೋದು. ಆಮೇಲೆ ಯು ಆರ್ ಸ್ಟೆಪ್ಪಿಂಗ್ ಇನ್ ಟು ಅ ಡೀಪ್ ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್. ನೀವೇನು ಕೆಲಸ ಮಾಡಿದ್ರಲ್ಲ ಅದ್ರ ಮೇಲೆ ನಿಮಗೆ ಎಕ್ದಮ್ ಆರಾಮ್ ಅನಿಸುತ್ತೆ. ಓ, ನಾನು ಏನು ಮಾಡಿದ್ದೆ ನನಗೆಲ್ಲ ಸಿಕ್ತಪ್ಪ ಅಂತಂದು ಆ ಥರ ಸ್ಯಾಟಿಸ್ಫ್ಯಾಕ್ಷನ್ ಬರೋದು ಅಂತನ್ರಿ. ಆಮೇಲೆ ನಿಮ್ಮ ಜೀವನದಲ್ಲಿ ಯಾವುದೇ ನೀವು ಗೋಲ್ಸ್ ಇಟ್ಕೊಂಡಿದ್ರು ಅಥವಾ ವಾಟ್ ಎವರ್ ಇಟ್ ಈಸ್ ರಿಲೇಟೆಡ್ ಟು ಇಮೋಷ್ನಲ್ ಲೈಫ್ ಅನ್ರಿ, ಕರಿಯರ್ ಅನ್ರಿ, ಪ್ರೊಫೆಷನ್ ಅನ್ರಿ, ಎಕ್ಸ್ಪಾನ್ಷನ್ ಬದಲಾಗಿ ವಿಚಾರ ಮಾಡೋದು, ಬಿಗ್ ಗೋಲ್ಸನ್ನು ಅಚೀವ್ ಮಾಡೋ ಸಲುವಾಗಿ ಯಾವ ಥರದ ಆ್ಯಕ್ಷನ್ಸನ್ನು ನೀವು ತೊಗೋಬೇಕಲ್ಲ ಅದನ್ನು ನೀವು ಆ್ಯಕ್ಷನ್ಸ್ ತೊಗೋತೀರಿ. ಓಕೆ, ಅದರ ರಿಲೇಟೆಡ್ ನಿಮಗೇನಾದರೂ ಟ್ರಾವೆಲಿಂಗ್ ಮಾಡುವಂಥ ಟೈಮ್ ಬಂದರೂ ಬರಬಹುದು. ಟ್ರಾವೆಲಿಂಗ್ನೂ ಆಗ್ತೈತೆ ನಿಮಗೆ. ಓಕೆ, ಟ್ರಾವೆಲ್ ತೋರಿಸ್ತೈತೆ ಇದು. ಯಾಕಂದ್ರೆ ಮರ್ಕರಿ ಅಲ್ಲ, ಇದನ್ನು ಯಾರು ಓನ್ ಮಾಡ್ತಾರೆ ಅಂದರೆ ಮರ್ಕರಿ ಓನ್ ಮಾಡ್ತೈತೆ. ಯಾವುದನ್ನು ಕನ್ಯಾರಾಶಿ ಮಿಥುನ ರಾಶಿ ಎರಡನ್ನೂ ಬುಧ ಓನ್ ಮಾಡ್ತೈತಿ. ಸೊ ಬುಧ ಏನು ತೋರಿಸ್ತೈತಿ ಅಂದರೆ ಟ್ರಾವೆಲಿಂಗ್ ತೋರಿಸ್ತೈತಿ, ಬಟ್ ಶಾರ್ಟ್ ಟರ್ಮ್ ಟ್ರಾವೆಲಿಂಗ್ ತೋರಿಸ್ತೈತಿ. ಬಿಸ್ನೆಸ್ ರಿಲೇಟೆಡ್ ಏನಾದರೂ ತಮಗೆ ಆ ಥರದ ಟ್ರಾವೆಲಿಂಗ್ ಮಾಡುವಂಥ ಸಂದರ್ಭ ಬಂದರೂ ಬರಬಹುದು. ನೀವು ಏನು ಚಾಯ್ಸಸ್ ಮಾಡ್ತೀರಿ ಅದರ ಔಟ್ಕಮ್ ಚಲೋ ಇರ್ತೈತಿ. ಯು ಫೀಲ್ ಗುಡಿ. ಓಕೆ, ಇನ್ ಬಿಟ್ವೀನ್ ನೋಡ್ರಿ, ದಿಸ್ इज़ अ लाइफ ड्रामा. आई टेल यू, ज़िंदगी में ना हर चीज़ गुड़ी तो कभी होती नहीं है. दिन में कुछ ना कुछ तो होता रहता है. ಸೊ ಅದರೊಳಗನ ಹೆಂಗಂತಂತಂದ್ರೆ ನೋಡ್ರಿ, ಇದೇನಂತಂದ್ರೆ ಇದನ್ನ ಯಾವ ರೀತಿ ಏನು ತುಡುಕು ಮಾಡಬೇಕು ಅಂತಂತಲ್ಲ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ನಡಿಬಹುದು. ಓಕೆ, ಅದಕ್ಕೆ ಎಷ್ಟಾಕೈತಿ, ಅಥವಾ ನೀವೇನಾದರೂ ಕೆಲಸ ಮಾಡಬೇಕು ಅಂತಂತಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ. ಅಥವಾ ಇದು ಒಂಥರ ಚೀಟಿಂಗ್ ತೋರಿಸತಿ, ಒಂಥರ ರೆಸ್ಪಾನ್ಸಿಬಿಲಿಟಿಯಿಂದ ಓಡಿ ಹೋಗೋದನ್ನು ತೋರಿಸ್ತೈತಿ, ಮನಸ್ಸಿಗೆ ಬೇಜಾರಾಗುವಂಥದ್ದನ್ನು ತೋರಿಸ್ತೈತಿ. ಆಮೇಲೆ ಶಾರ್ಟ್ಕಟ್ ತೋರಿಸ್ತೈತಿ. ಇಲ್ಲೆಲ್ಲ ಕೆಲಸ ಮಾಡ್ಬೇಕಲ್ಲ ಇಲ್ಲೇ. ಸೊ ಇಲ್ಲೆಲ್ಲ ಹೆಂಗಂತಂತ ನೀವು ಕೆಲಸ ಮಾಡಿದರೆ ಅದು ಲಾಂಗ್ ಟರ್ಮಿಗೆ ಕೊಡ್ತೈತಿ. ನೀವೇನಾದರೂ ಶಾರ್ಟ್ಕಟ್ ತೊಗೊಳಕ್ಕೆ ಹೋದ್ರಿ ಅಂದ್ರೆ ರಾಹುನ ಎನರ್ಜಿ ಇರ್ತೈತೆ ಅದ್ರೊಳಗೆ. ದಿಸ್ ಇಸ್ ರಾಹು ಎನರ್ಜಿ. ಶಾರ್ಟ್ಕಟ್ನಾಗ ಏನಾದರೆ ಕೆಲಸ ಮಾಡಿ ಮುಗಿಸೋದು ಅಂಥದ್ದೇನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅಥವಾ ನೀವು ಯಾರಿಗಾರ ಕೆಲಸ ಕೊಡ್ಬೋದು, ಅವ್ರು ಅದನ್ನು ಶಾರ್ಟ್ಕಟ್ನಾಗ ಮಾಡೋಕ್ಕೆ ನೋಡ್ಬೋದು, ಅದನ್ನು ಕೇಳಿ ನಿಮಗೆ ಬೇಜಾರಾಗ್ಬೋದು. ಈ ಥರದ ಸಣ್ಣ ಪುಟ್ಟ ಘಟನೆಗಳು ಆಗುವಂಥ ಚಾನ್ಸಸ್ ಆರ್ ದೇರ್. ಓಕೆ, ಸೊ ಇದು ಟ್ಯಾರೋ ಕಾರ್ಡ್ ರೀಡಿಂಗ್. ಇದಕ್ಕೆ ಈಗ ಮೂನೋಲಾಜಿ ಡೆಕ್ದಿಂದ ಏನು ಬರ್ತಾ ಇದೆ? ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್, ದ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್. ನೀವು ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಅಂತಂತಂದ್ರೆ ನೋಡ್ರಿ, ನಿಮ್ಮ ಜೀವನದಲ್ಲಿ ನೀವೇ ಒಂದು ಏನಾದರೂ ಒಳ್ಳೇದನ್ನು ತೊಗೊಂಬರಾಕತ್ತೀರಿ. ಎಲ್ಲಿವರೆಗೂ ನಾವು ನಮ್ಮ ಮೇಲೆ ಕೆಲಸ ಮಾಡೋಂಗಿಲ್ಲ ಅಲ್ಲಿವರೆಗೂ ಏನು ಕೆಲಸನೂ ಆಗಂಗಿಲ್ಲ. ಸೊ ಇಲ್ಲಿ ಹೆಂಗೈತಿ ಅಂತಂತಂದ್ರೆ ದ ಎನರ್ಜಿ ಈಸ್ ಗೇನಿಂಗ್ ಅ ಮೊಮೆಂಟಮ್. ಏನಾದರೂ ಒಂದು ಹೊಸದನ್ನು ಸ್ಟಾರ್ಟ್ ಆಕತ್ತೆ. ಅದು ಎದರಿಂದ ಅಂತಂತಂದ್ರೆ ನೀವೊಂದು ಪವರ್ಫುಲ್ ಚೇಂಜ್ ನೀವು ಎಕ್ಸ್ಪೆಕ್ಟ್ ಮಾಡಾಕತ್ತೀರಿ, ಅದರಿಂದ ಅದು ಆಗುತ್ತದೆ. ಓಕೆ, ಸೊ ಈಗ ಇದ್ರೊಳಗೆ ನಾವು ತೊಗೊಂಡಿಲ್ಲ. ಓಕೆ, ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಈಗೇನಿದೆ ನೋಡ್ರಿ, ಅಲ್ಲಿ ಅಮಾವಾಸ್ಯೆ ಐತೆ, ಅಲ್ಲಿ ಗ್ರಹಣ ತೋರಿಸ್ಯಾರ. ಇದಾದ್ಮೇಲೆ ಬೆಳಕು ಬರ್ತೈತಿ. ಓಕೆ, ಇದರ ಅರ್ಥ ಅಷ್ಟೇ. ಈಗ ತಾವು ಸಿಂಗಲ್ ಇರ್ಬೋದು ಅಥವಾ ರಿಲೇಷನ್ದೊಳಗಿರ್ಬೋದು, ತಾವು ಯಾವ ಥರದ ವಿಷಯಗಳನ್ನು ಫೇಸ್ ಮಾಡಬಹುದು ಅಂತ ಅನ್ನೋದನ್ನು ನೋಡೋಣ. ಎಸ್, ನೋಡ್ರಿ, ಎಕ್ಸ್ಕ್ಯೂಸಸ್. ನಾ ಏನು ಹೇಳಿದೆ, ನೀವು ಆ ಥರ ಕೆಲಸ ಮಾಡ್ಬೋದು. ನೀವು ಜವಾಬ್ದಾರಿಯಿಂದ ಸ್ವಲ್ಪ ಓಡಿ ಹಾಕಂತ ನೋಡ್ಬೋದು. ಆ ಥರ ನೀವು ವಿಚಾರ ಮಾಡ್ಬೋದು. ಶಾರ್ಟ್ಕಟ್ ತೊಗೊಂಡು ಏನಾರು ಮಾಡಿ ಮುಗಿಸ್ಲೇನ ಅದನ್ನು ಕೆಲಸ ಅಂತ ನಿಮ್ಮ ತಲೆಯಾಗೂ ವಿಚಾರ ಬರ್ಬೋದು. ಅಂಥದನ್ನು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ನೋ ಎಕ್ಸ್ಕ್ಯೂಸಸ್. ಓಕೆ, ಯು ಹ್ಯಾವ್ ಸೋ ಮೆನಿ ರೀಸನ್ಸ್ ದ್ಯಾಟ್ ಇಟ್ ನೆವರ್ ವರ್ಕ್ಸ್ ಔಟ್. ಫೈಂಡ್ ರೀಸನ್ಸ್ ದ್ಯಾಟ್ ಇಟ್ ಕ್ಯಾನ್ ವರ್ಕ್. ಯಾವುದೇ ಥರದ ಎಕ್ಸ್ಕ್ಯೂಸಸ್ ಹೇಳಲಾರ್ದೆ ಏನು ಕೆಲಸ ಆಯ್ತಲ್ಲ ಅದನ್ನು ಮಾಡಿ ಮುಗಿಸ್ರಿ. ಯಾಕಂತಂದ್ರೆ 6ನೇ ಮನೆ ಅಂತಂದ್ರೆ ನಿಮ್ಮ ಡೈಲಿ ರುಟೀನ್. ಮತ್ತು ಅಲ್ಲಿ ಹೆಂಗಂದ್ರೆ ಸ್ಯಾಟನ್ ಕೆಲಸ ಮಾಡ್ತಾ ಇರ್ತಾರೆ. ಸೊ ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್ಸ್ ಆ್ಯಂಡ್ ನೋ ಎಕ್ಸ್ಕ್ಯೂಸಸ್. ಏನೈತಿ ಎಲ್ಲ ಪೂರ್ತಿಯಾಗಿ ಕೆಲಸ ಮಾಡಿ ಮುಗಿಸ್ರಿ. ಲಾಸಿಂಗ್ ಯುವರ್ ಸೆಲ್ಫ್. ಯು ಫೀಲ್ ಲಾಸ್ಟ್ ಇನ್ ಯುವರ್ ಪಾರ್ಟ್ನರ್. ಇಟ್ಸ್ ಓಕೆ ಟು ಬಿ ಯುವರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಯುವರ್ ಓನ್ ಲೈಫ್ ಟು. ಯಾವುದೇ ವಿಷಯದೊಳಗೆ ಹೆಚ್ಚಿಗೆ ಡಿಪೆಂಡೆನ್ಸಿ ಇತ್ತಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗ್ತದೆ.
ಇದನ್ನು ನೀವು ಹಿಂಗೆ ಅನ್ಕೋಬೋದು. ಹೆಂಗೆ ಅಂತಂತಂದ್ರೆ 6ನೇ ಮನೆ ಅಂತಂದ್ರೆ ಸರ್ವಿಸ್ ಅಂತ ಹೇಳಿದೆ. ನೀವು ನಿಮ್ಮ ಪಾರ್ಟ್ನರಿಗಾಗಲಿ ನಿಮ್ಮ ಫ್ಯಾಮಿಲಿಯವರಿಗಾಗಲಿ ನೀವೇನಂತಾರೆ ಭಾಳ ಸರ್ವಿಸ್ ಕೊಟ್ಟು ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತಂದ್ರೆ ನಿಮಗೆ ನಿಮ್ಮ ಅಸ್ತಿತ್ವಕ್ಕೆ ಬೆಲೆನೇ ಇಲ್ಲ. ನಾ ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಾಗೋದಿಲ್ಲ ಒಮ್ಮೆ. ಯಾಕಂದ್ರೆ ನಾನು ಬರೀ ಅವ್ರದ್ದೇ ಕೆಲಸ ಮಾಡ್ತಿರ್ತೇನಲ್ಲ. ಸೊ ಅದಕ್ಕೆ ಹೆಂಗೆ ಅಂತಂದ್ರೆ ಇದೇನು ಹೇಳ್ತೈತಿ ಅಂತಂದ್ರೆ ಆ ಥರ ನಿಮಗೆ ಅನ್ನಿಸ್ಬೋದು. ಸೊ ಟೇಕ್ ರೆಸ್ಟ್ ಅಂತ. ಅರೆ ಇಲ್ಲಿ ತೆಗೆದು ಇಟ್ಟಿದ್ದೆ ನಾನು. ಲೆಟಸ್ ಸಿ ಇದೇನು ಬಂದಿತ್ತಂತ. ಓಕೆ, ಜಜ್ಮೆಂಟ್. ಡೋಂಟ್ ಬಿ ಟೂ ಕ್ವಿಕ್ ಟು ಕೌಂಟ್ ಸಮ್ ಒನ್ ಔಟ್. ಬಿ ಓಪನ್ ಆ್ಯಂಡ್ ಗಿವ್ ದೆಮ್ ಫೇರ್ ಚಾನ್ಸ್. ಓಕೆ, ಯಾವುದೇ ಏನೇ ಸ್ವಲ್ಪ ಈ ಥರದ್ದು ಯಾವುದೇ ಘಟನೆಗಳು ನಡೆದ್ರೂ ಸಹಿತ ಜಜ್ಮೆಂಟಲ್ಲಿ ಆಗಕ್ಕೆ ಹೋಗ್ಬೇಡ್ರಿ. ಡೋಂಟ್ ಟೇಕ್ ಕ್ವಿಕ್ ಆ್ಯಕ್ಷನ್. ಓಕೆ, ಸಮಾಧಾನಕ್ಕೆ ಕೆಲಸ ಮಾಡಕ್ಕೆ ನೋಡ್ರಿ. ಗೆಟ್ಟಿಂಗ್ ಕ್ರಮ್ಸ್. ಯು ಡಿಸರ್ವ್ ಮೋರ್ ದೆನ್ ಕ್ರಮ್ಸ್ ಆಫ್ ಅಫೆಕ್ಷನ್. ವೇಟ್ ಫಾರ್ ದ ಒನ್ ಹೂ ಅಡೋರ್ಸ್ ಯು. ಇದನ್ನು ನೀವು ಎರಡು ಥರ ವಿಚಾರ ಮಾಡ್ಬೋದು. ಪ್ರೀತಿಯ ವಿಷಯದಲ್ಲೇ ಆಗಲಿ ಕಡಿಮೆಗೆ ಯಾವಾಗೂ ಸೆಟ್ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನು ಪ್ರೀತಿ ಮಾಡೋರು ಯಾರಾದರೂ ಸಿಗ್ತಾರೆ. ಅಥವಾ ಕೆಲಸದ ವಿಷಯದಲ್ಲೇ ಆಗಲಿ ಶಾರ್ಟ್ಕಟ್ ತೊಗೊಂಡು ಏನಾದರೂ ಮಾಡಿ ಮುಗ್ಸಕ್ಕೆ ಹೋಗ್ಬೇಡ್ರಿ. ಓಕೆ, ಅದೇನಿಲ್ಲ ಅದನ್ನು ಪೂರ್ತಿ ಕೆಲಸ ಮಾಡಿ ಮುಗ್ಸಕ್ಕೆ ನೋಡ್ರಿ ಅಂತಂದ್ರೆ ಅರ್ಥ. ಈಗ ಇಮೋಷ್ನಲ್ ಲೆವೆಲ್ದೊಳಗೆ ಏನು ಬರ್ತಾ ಇದೆ. ಓಕೆ, ನಾಟ್ ಹ್ಯಾಪಿ ಆ್ಯಂಡ್ ಡಿವೈನ್ ಫೆಮಿನೈನ್. ನೋಡಿ, ಈ ಥರದ್ದು ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯಗಳಿಂದ ತಮಗೆ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಗ್ಬೋದು. ಓಕೆ, ಆದರೆ ಇಷ್ಟೆಲ್ಲ ವಿಷಯದಲ್ಲೊಳಗೆ ಕನ್ಯಾ ರಾಶಿ ಅಂತಂತಂದ್ರೆ ಲೇಡಿನ ತೋರಿಸ್ತದೆ. ಯಾರಾದರೂ ಸಮ್ ಡಿವೈನ್ ಫೆಮಿನೈನ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ದೇವಿನೂ ಅನ್ಬೋದು, ರಾಧಾರಾಣಿನೂ ಅನ್ಬೋದು. ತಾವೇನಾದರೂ ಆ ಥರದ ಟೆಂಪಲಿಗೆ ಅದು ಹೋಗೋದು, ವಿಸಿಟ್ ಮಾಡೋದು, ಅಥವಾ ಯಾರಾದರೂ ಒಂದು ಫೀಮೇಲ್ ಕ್ಯಾರೆಕ್ಟರ್ ನಿಮ್ಗೆ ಯಾವುದರ ವಿಷಯದೊಳಗೆ ಹೆಲ್ಪ್ ಮಾಡೋದು, ಫೀಮೇಲ್ ಡಿಟಿ ಹೆಲ್ಪ್ ಮಾಡೋದು, ಅಥವಾ ನೀವು ಅವ್ರನ್ನ ಆರಾಧಿಸೋದು, ಈ ಥರದ ಏನಾದರೂ ಘಟನೆಗಳು ನಡೆಯುವಂಥ ಸಂಭವ ಇದೆ. ಓಕೆ, ಸೊ ಈಗ ನಾವೇನು ಮಾಡೋಣ ಅಂದರೆ ಈ ಡೆಕ್ನಿಂದ ಭೋಲೆನಾಥ್ ಏನು ಹೇಳ್ತಾರೋ ನೋಡೋಣ. ಓಕೆ, भोले बाबा से एक संदेशा ले लेंगे. 2.5 डेज के लिए मेजरली बाबा जी के पास से क्या संदेशा आ रहा है. ಹರ್ಡಲ್ ಈಸ್ ಬಿಗ್, ಇಟ್ ವಿಲ್ ಟೇಕ್ ಟೈಮ್ ಟು ಗೋ. ಏನಾದರೂ ತಾವು ಯಾವುದಾದ್ರೂ ವಿಷಯ ಬದಲಾಗಿ ತಾವು ಆಳವಾಗಿ ವಿಚಾರ ಮಾಡ್ತಾ ಇರ್ಬೋದು. ಸೊ ದಟ್ ಹರ್ಡಲ್ ಈಸ್ ಬಿಗ್. ಓಕೆ, ಗಡ್ಬಡಿ ಮಾಡೋಕೆ ಹೋಗ್ಬೇಡ್ರಿ. ಅಯ್ಯೋ ಯಾಕೆ ನಾನು ಇಷ್ಟೆಲ್ಲ ಮಾಡಾಕತ್ತೇನೆ, ಯಾಕೆ ಅದು ಹೋಗ್ತಾ ಇಲ್ಲ ಅಂತಂದು ಹೇಳಿ. ಅದು ಹೆಂಗೆ ಅಂತಂತಂದರೆ ಬೇರೆ ಸಹಿತ ಪ್ರಾಬ್ಲಮ್ಗಳನ್ನು ಕಿತ್ತು ಒಗಿಲಿಕ್ಕೆ ಅಂತಂದು ಹೇಳಿ ದೇವ್ರಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ. ಅವ ಅದನ್ನು ಕೆಲಸ ಮಾಡಾಕತ್ತಾರೆ. ಅದಕ್ಕೆ ಅವ್ರು ಈಗ ಹೇಳತ್ತಾರೆ ಹರ್ಡಲ್ ಈಸ್ ಬಿಗ್, ಇಟ್ ವಿಲ್ ಟೇಕ್ ಟೈಮ್ ಟು ಗೋ ಅಂತಂದು ಹೇಳಿ. ಹೆಂಗಂತಂದ್ರೆ ಅದನ್ನು ಕಂಪ್ಲೀಟ್ಲಿ ನಿಮ್ಮ ಜೀವನದಿಂದ ವ್ಯಾನಿಷ್ ಮಾಡಿಬಿಡ್ತಾರೆ ಅದನ್ನು. ಸೊ ಹ್ಯಾವ್ ಪೇಷನ್ಸ್. ಓಕೆ, ಡೋಂಟ್ ಸ್ಟಾಪ್, ಮೂವ್ ಆನ್. ಯಾವುದೇ ವಿಷಯ ಬದಲಾಗಿ ನೀವು ಏನಾದರೂ ಈ ಹರ್ಡಲ್ ದೊಡ್ಡದೈತಿ ಅಂತಂದು ಹೇಳಿ ನೀವು ವಿಚಾರ ಮಾಡಿ ಅಲ್ಲೇ ಕುಂತು ಬಿಟ್ಟಿದ್ರಿ ಅಂತಂತಂದ್ರೆ ಅವ್ರು ತಮ್ಮ ಕೆಲಸ ತಾವು ಮಾಡಾಕತ್ತಾರೆ. ನಿಮಗೇನು ಹೇಳಾಕತ್ತಾರ ಅಂತಂದ್ರೆ ಡೋಂಟ್ ಸ್ಟಾಪ್, ಮೂವ್ ಆನ್. ನೀವು ಕೆಲಸ ಮಾಡ್ಕೊತ ಇರಿ. ನಿಮ್ಮ ಕೆಲಸ ನಿಮ್ಮ ಹಿಂದಿಂದ ಇವ್ರು ಕೆಲಸ ಮಾಡಾಕತ್ತಾರ. ಅದು ನಿಮ್ಗೆ ಏನು ಬೇಕೋ ಅದನ್ನು ನಿಮ್ಮ ದಾರಿ ಕ್ಲಿಯರ್ ಮಾಡಿ ಕೊಡಾಕತ್ತಾರೆ. ನೋಡಿರಿ, ಈ ಮೆಟ್ಲು ಯಾವ ಕಡೆ ಹೋಗ್ತಾವೆ, ಮೆಟ್ಲು ಯಾವ ಕಡೆ ಹೋಗ್ತಾವೆ ಅಂದರೆ ಮೇಲ್ಗಡೆ ಹೋಗ್ತಾವೆ. ಡೋಂಟ್ ಸ್ಟಾಪ್, ಮೂವ್ ಆನ್. ಸೊ ವಿಲ್ ಟೇಕ್ ಅನದರ್ ಒನ್. ನೋಡಿರಿ ಎಷ್ಟು ಕರೆಕ್ಟ್ ಐತಿ. ನಾ ಏನು ಹೇಳಿದೆ ನಿಮ್ಗೆ, 6ನೇ ಮನೆ ಎಲ್ಲಿ ಹೋಗ್ತದ ನೋಡಿರಿ. 6ನೇ ಮನೆ ಅಂದರೆ ಏನಂತ ಹೇಳಿದೆ ನಾ ಇಲ್ಲಿ, ನೀವು ಪಶುಗಳನ್ನು ನೋಡ್ತೇವೆ ಅಂದರೆ ನೀವೇನು ಪ್ರಾಣಿಗಳನ್ನು ಸಾಕ್ತೀರಿ, ನಿಮ್ಮ ಪೆಟ್ಸ್ ಏನಿರ್ತಾವೆ, ನಾಯಿ ಬೆಕ್ಕು ಏನು ಬೇಕಾದ ಸಾಕ್ತಿರಲ್ಲ ಅವನ್ನೆಲ್ಲ, ದನ ಕರ ಅದು ಎಲ್ಲರೂ ಕೆಲವೊಬ್ರು ಸಾಕ್ತಿರ್ತಾರಲ್ಲ ಅದನ್ನು ಎಲ್ಲ ಇಲ್ಲಿಂದನೇ ನೋಡ್ತಾರೆ. ನೋಡಿರಿ ಇದು ಹೆಂಗೆ ಕರೆಕ್ಟಂಗೆ ನಂದಿ ಮಹಾರಾಜನ ಬಂದ್ರಿ ಇಲ್ಲಿ. ಓಕೆ, ಸೊ ವಿಲ್ ಟೇಕ್ ಒನ್ ಮೋರ್ ಕಾರ್ಡ್. ಅಬಂಡೆನ್ಸ್ ಆ್ಯಂಡ್ ಪ್ರಾಸ್ಪರಿಟಿ. ಎಸ್, ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಇಸ್ ದೇರ್. ನೀವೇನು ಇಚ್ಛೆ ಪಟ್ಟಿರಲ್ಲ, ನೀವೇನು ಇಚ್ಛೆ ಪಟ್ಟಿರಿ ಅದು ನಿಮ್ದು. ನೀವೇನು ಇಚ್ಛೆ ಪಟ್ಟಿರಿ ನಿಮ್ಮ ಕೆಲಸ ಆಕೈತಿ. ನೀವೇ ಕೆಲಸ ಮಾಡಿ ಮುಗಿಸ್ತೀರಿ. ನೋಡ್ರಿ, ದೇವ್ರು ನಿಮಗೆ ಶಕ್ತಿ ಕೊಡ್ತಾನಷ್ಟ, ಮಾಡೋಕೆ ನೀವು ತಯಾರಾಗಬೇಕಲ್ಲ. ಸೊ ನೀವು ಮಾಡಿನೂ ಮುಗಿಸ್ತೀರಿ. 2.5 ದಿನ ಸಾಕಾಗುವಷ್ಟು ಚಲೋ ಹೋಗ್ತಾವೆ. ಓಕೆ, ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ, ನಾನು ಒಂದು ಪಾಯಿಂಟ್ ಹೇಳೋದನ್ನು ಮರೆತುಬಿಟ್ಟೆ ಇಲ್ಲೇ. ಇದು ಈ ಕಾರ್ಡ್ ಏನು ತೋರಿಸ್ತೈತಿ ಅಂತಂದ್ರೆ ಹೈಲಿ ಸ್ಕಿಲ್ಡ್ ಅಂತ ತೋರಿಸ್ತೈತಿ. ಯಾಕಂದ್ರೆ ಹಸ್ತ ನಕ್ಷತ್ರನೂ ನಡಕ್ಕೆ ಬರ್ತೈತಿ. ಹಸ್ತ ಅಂದ್ರೆ ಕೈ. ಹೈಲಿ ಸ್ಕಿಲ್ಡ್ ಮನುಷ್ಯರನ್ನು ತೋರಿಸ್ತೈತಿ. ನೀವು ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡೋದು ಅಥವಾ ಸ್ಕಿಲ್ ಡೆವಲಪ್ ಮಾಡ್ಕೊಳಕ್ಕೆ ಏನಾದರೂ ವಿಷಯಗಳನ್ನು ವಿಚಾರ ಮಾಡೋದು. ಓಕೆ, ನೋಡಿರಿ, ಯಾಕಂತಂದ್ರೆ ಈ ಲೇಡಿ ಸಪೋಸ್ ಸರ್ಕಸ್ನಾಗ ಕೆಲಸ ಮಾಡ್ತಿದ್ರೆ ಸಿಮುದ ಬಾಯಾಗ ಕೈ ಹಾಕಿ ಆಕೆ ಗೊತ್ತೈತಿ ಯಾವ ರೈಟ್ ಟೈಮಿಗೆ ಕೈ ಹೊರಗೆ ತಗೋಬೇಕು ಅಂತಂದೇಳಿ. ಇದರರ್ಥ ಶೀ ಸ್ಕಿಲ್ಡ್ ಒನ್.
ಓಕೆ. ಇದೇನು ತೋರಿಸುತ್ತೆ ಅಂದರೆ ಪವರ್ ಪೊಸಿಷನ್ ಅಥಾರಿಟಿನೂ ತೋರಿಸುತ್ತೆ. ಪವರ್ ಪೊಸಿಷನ್ ಅಥಾರಿಟಿ ಇರುವಂಥ ಯಾವುದೇ ವ್ಯಕ್ತಿಯನ್ನು ನಾವು ಭೇಟಿ ಆಗುವಂಥ ಸಂದರ್ಭ ಏರ್ಪಡಬಹುದು. ಈಗ ಸದ್ಯ ಚಂದ್ರಮ ಕನ್ಯಾ ರಾಶಿಯೊಳಗೆ ಉತ್ತರ ಫಾಲ್ಗುಣಿ ನಕ್ಷತ್ರ ಸ್ವಾಮಿ ಸೂರ್ಯ, ಆಮೇಲೆ 5ನೇ ಮನೆ ಸೂರ್ಯನ ಓನ್ ಮಾಡ್ತಾರೆ. ಸೊ ಈಗ 6ನೇ ಮನೆ ಅಂತಂದ್ರೆ ನಿಮ್ಮ डे टू डे लाइफ ಅಂದರೆ ನಿಮ್ಮ ಕೆಲಸದ ನಿಮಿತ್ತ यानी कि कामकाज के बाबत में हो सकता है कि आप किसी बड़े आदमी से मिलो, ये हो सकता है आपके लिए. ಮತ್ತು ಯಾವುದಾದ್ರೂ ಒಂದು ಇಂಥ ವಿಷಯ ಬರ್ಬೋದಲ್ಲ, ಅಂದರೆ ನಿಮ್ಗೆ ಅನ್ನಿಸ್ಬೋದು ಅದು, ಓ ಇದೆಷ್ಟು ದೊಡ್ಡ ಕೆಲಸ ಆಯ್ತಲ್ಲ, ಈ ಕೆಲಸ ಮಾಡಿ ಮುಗಿಸೋದು ಅಂತಂದ್ರೆ ಹೆಂಗಂತಂದ್ರೆ ಹುಲಿ ಬಾಯಾಗ ಕೈ ಹಾಕಿ ತಗೊಂಡಂಗೆ ಈ ವಿಷಯ ಅಂದ್ರೆ ನಿಮಗೆ ಬೇಕಾದದ್ದು ಯಾವುದೋ ಒಂದು ವಿಷಯ ಅಂದ್ರೆ ನಿಮಗೆ ಅಷ್ಟು ಟಫ್ ಅಂತಂತ ಅನ್ನಿಸ್ಬೋದು ನಿಮಗೆ ಈ 2.5 ದಿವಸದೊಳಗೆ. ಓಕೆ, ಈ ಥರದ ವಿಷಯ ತಮ್ಮ ಜೋಡಿ ಆಗುವಂಥ ಚಾನ್ಸಸ್. ಸೊ ಬಿ ಪೇಷಂಟ್ ವಿತ್ ಸಿಚುವೇಶನ್.